ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನಿವತ್ತು ಮಾರ್ನಿಂಗಿಂದ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. 2 ಡೇಸ್ ವ್ಲಾಗ್ ಇದು. ಶೋರು ಮತ್ತು ಹುಡುಗರೆಲ್ಲ ಹೋದ್ಮೇಲೆ ನನ್ನ ದಿನಚರಿ ಯಾವ ರೀತಿ ಇದೆ, ಮನೆ ಯಾವ ರೀತಿ ಇದೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಬೆಳಗ್ಗೆ ಎದ್ದ ತಕ್ಷಣವೇ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಕುಡಿತೀನಿ. ಇವಾಗ ಸ್ವಲ್ಪ ಮಳೆ ಬರ್ತಿರೋದ್ರಿಂದ ಬೆಳಗ್ಗೆ ಆಗಿರ್ಬೋದು ಸಂಜೆ ಆಗಿರ್ಬೋದು ಪ್ರತಿದಿನವೂ ನಾನು ಬಿಸಿನೀರನ್ನೇ ಕುಡಿತಾ ಇರೋದು. ಯಾಕಂದರೆ ಗಾಯ ಬೇಗ ಮಾಯಲಿ ಒಳಗಡೆನೂ ಕೂಡ ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲ ಕೆಲಸ ಮುಗಿಸಿ ಬ್ರೇಕ್ಫಾಸ್ಟಿಗೆ ನಾನು ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಹಾಗೆ ಬಿಸಿನೀರು ಕೂಡ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಬಿಸಿನೀರು ಹಾಕ್ಕೊಳ್ಳಿಕ್ಕೆ ಅಂದ್ಬಿಟ್ಟು ಒಂದು ಫ್ಲಾಸ್ಕ್ ಕೂಡ ಕೊಟ್ಟು ಕಳಿಸಿದ್ರು. ಇದನ್ನು ಕ್ಯಾಂಟೀನಿಂದ ತೊಗೊಂಡು ಬಂದಿದ್ದೆ ನಾನು. ಹಾಗೆ ಇದೊಂದು ಕೆಟ್ಟಲ್ಲು ಶಿವೋರಿಗೆ ಕೊಟ್ಟು ಕಳಿಸಿದ್ದೆ ನಾನು, ಗಂಜಿ ಮಾಡ್ಕೊಳ್ಳಿಕ್ಕೆ ಅಂತ, ಅದೇ ರಾಗಿ ಮಾಲ್ಟ್ ಮಾಡ್ಕೊಳ್ಳಿಕ್ಕೆ ಅಂತ. ಅವ್ರಿಗೆ ಮಾಡ್ಕೊಳಕ್ಕೆ ಬರ್ದಲೇ ಮತ್ತೆ ವಾಪಸ್ ತಗೊಂಬಂದು ಕೊಟ್ಟರು. ಹಾಗೆ ಸ್ವಲ್ಪ ತರಕಾರಿ ತೊಗೊಬರೋಣ ಅಂತ ಹೋದೆ. ಯಾವುದೂ ಅಷ್ಟು ಚೆನ್ನಾಗಿರೋ ತರಕಾರಿ ಇರಲಿಲ್ಲ. ಟೊಮೊಟೊ ಮತ್ತು ಬೀಟ್ರೂಟು ಕ್ಯಾರೆಟು ತೊಗೊಂಡು ಬಂದೆ. ಕೆಜಿ ಟೊಮೊಟೊ 60 ರೂಪಾಯಿ ಆಗಿಬಿಟ್ಟಿದೆ ಇವಾಗ. ಹಾಗೆ ಇವತ್ತು ಹಾಗಲಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ತೆಗ್ದಿಟ್ಟಿದ್ದೀನಿ. ತುಂಬ ಅಂದರೆ ತುಂಬ ಶೀತ ಮತ್ತು ಜ್ವರ ಕೂಡ ಬಂದಿತ್ತು. ಹಾಗಾಗಿ ಸ್ವಲ್ಪ ಏನು ಹೇಳ್ತೀವಿ ನಾವು, ಅದಕ್ಕೆ ಅರಿಶಿನ ಪುಡಿ ರಾಗಿ ಹಿಟ್ಟು ಎಲ್ಲ ಹಾಕ್ಬಿಟ್ಟು ಬಿಸಿ ಮಾಡ್ಕೊತಾರಲ್ಲ, ಆ ಥರ ಬಿಸಿ ಮಾಡಿ ಒಂದು ಸ್ವಲ್ಪ ಅದು ಹಬೆ ಕೂಡ ಕೊಟ್ಕೊಂಡೆ. ಆದ್ರೂ ಕಡಿಮೆ ಆಗಿಲ್ಲ. ರೇಷನ್ ತೊಗೊಂಡು ಬಂದಿದ್ದೆಲ್ಲ ಇಲ್ಲೇ ಇಟ್ಟಿದ್ದೀನಿ. ಈ ವಾರನೂ ಕೂಡ ಎತ್ತೋಂಗಿಲ್ಲ ನಾನು. ಆ ಥರ ಹೇಳಿದ್ದಾರೆ, ಏನೂ ಮಾಡೋಂಗಿಲ್ಲ. ಸೊ ನೋಡೋಣ, ಯಾವಾಗ ಸ್ವಲ್ಪ ಪೇನ್ ಎಲ್ಲ ಕಡಿಮೆ ಆಗುತ್ತೆ ಆವಾಗ ಅವನ್ನೆಲ್ಲ ಎತ್ತಿಡ್ತೀನಿ. ಶಿವರು ಬರ್ಬೇಕಾದ್ರೆ ತೊಗೊಂಬಂದಿದ್ದಂಥ ಸೂಟ್ ಕೇಸ್ 1 ಮಂತ್ ಆಯಿತು, ಇನ್ನೂ ಓಪನ್ ಕೂಡ ಮಾಡಿರಲಿಲ್ಲ. ಹೋಗ್ಬೇಕಾರೆಲ್ಲ ಓಪನ್ ಮಾಡಿ ಆ ಸೂಟ್ ಕೇಸ್ ಇಲ್ಲೇ ಬಿಟ್ಬಿಟ್ಟು ಬೇರೆ ಚಿಕ್ಕದೊಂದು ಸೂಟ್ ಕೇಸ್ ಇತ್ತು, ಅದೊಂದು ತೊಗೊಂಡೋದ್ರು. ಮೊನ್ನೆ ಮೆಜೆಸ್ಟಿಕ್ಕಿಗೆ ಹೋಗಿದ್ವಲ್ಲ, ಆವಾಗ ಅದೊಂದು ಸೋಫಾ ಕವರ್ ತೊಗೊಂಡು ಬಂದೆ ಬ್ಲೂ ಕಲರ್ದು. ಇದೊಂದು ಬೆಡ್ ಸ್ಪ್ರೆಡ್ ತೊಗೊಂಡು ಬಂದಿದ್ದೀನಿ. ಇದು ನನಗೆ ಪ್ಲಾಸ್ಕ್ ಜೊತೆಲಿ ಬಂದಿದ್ದು, ತುಂಬ ಚೆನ್ನಾಗಿದೆ ಪುಟಾಣೆ ಬ್ಯಾಗು. ಇವಾಗ ಈ ಸೋಫಾ ಕವರ್ ಚೇಂಜ್ ಮಾಡಿ ಕಟ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡೆ. ನೋಡೋಣ, ಇನ್ನೊಂದೆರಡು ದಿನ ಹೋಗಲಿ, ಸ್ವಲ್ಪ ಎಲ್ಲ ಕಟ್ ಮಾಡಿ ನೀಟಾಗೆಲ್ಲ ಸೆಟ್ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆಗಿದ್ದೀನಿ. ಮಕ್ಕಳೆಲ್ಲ ಮಲ್ಕೋತಿದ್ರಲ್ಲ, ಬೆಡ್ಶೀಟ್ಗಳು ಹಾಸಿಗೆಗಳು ಎಲ್ಲ ಅಲ್ಲಲ್ಲೇ ಇದೆ. ಮತ್ತು ಮನೆ ಚೇಂಜ್ ಮಾಡೋಣ ಅಂತ ಎಲ್ಲ ಎತ್ತಿಟ್ಬಿಟ್ಟಿದ್ವಿ. ಫುಲ್ಲು ಬಾಗಿಲು ತೋರಣ ಸ್ಕ್ರೀನ್ಗಳು ಎಲ್ಲ ತೆಗ್ದಿಟ್ಟಿದ್ವಿ. ಇನ್ನೇನು ಖಾಲಿ ಮಾಡಬೇಕು ಅನ್ನೋ ಅಷ್ಟರೊಳಗೆ ಓನರ್ ಸ್ವಲ್ಪ ಕಿರಿಕಿರಿ ಮಾಡೋದ್ರಲ್ಲ, ಹಾಗಾಗಿ ಮನೆ ಖಾಲಿ ಮಾಡಲಿಕ್ಕೆ ಆಗಿಲ್ಲ. ಸೊ ಹಾಗಾಗಿ ಅವನ್ನೆಲ್ಲ ಹಾಗೆ ಎತ್ತಿಟ್ಬಿಟ್ಟಿದ್ದೀನಿ. ಅದೊಂದು ರೂಮ್ ಬಿಟ್ಟರೆ ಇನ್ನು ಬಾಕಿ ಎಲ್ಲದೂ ಸ್ವಲ್ಪ ಮೆಸ್ಸಿ ಆಗಿದೆ. ಇನ್ನು ಈ ಪಾತ್ರೆಗಳನ್ನೆಲ್ಲ ತುಂಬಿ ಇಡಬೇಕು. ಸೊ ಸ್ವಲ್ಪನೇ ನಿಧಾನವಾಗಿ ಎಲ್ಲ ಕೆಲಸನೂ ಮಾಡ್ಕೋತೀನಿ. ತಿಂಡಿ ಕೂಡ ರೆಡಿ ಆಯಿತು. ಒಂದು ಫ್ಲಾಸ್ಕ್ ಫುಲ್ಲು ಬಿಸಿನೀರು ಕಾಯಿಸ್ಬಿಟ್ಟು ಇದರಲ್ಲಿ ತುಂಬಿಟ್ಕೋತೀನಿ. 24 ಅವರು ಫುಲ್ಲು ಬಿಸಿಯಾಗಿರುತ್ತೆ. ಚೆನ್ನಾಗಿದೆ ಫ್ಲಾಸ್ಕು, ನಾನು ತಂದಿದ್ದೀನೇ ನೋಡಿದೆ. ಸೊ ಫ್ಲಾಸ್ಕಲ್ಲಿ ಬಿಸಿನೀರೆಲ್ಲ ಹಾಕಿ ಎತ್ತಿಟ್ಬಿಟ್ಟು ಇವಾಗ ತಿಂಡಿ ಕೂಡ ತಟ್ಟೆಗೆ ಹಾಕ್ಕೊಂಡೆ. ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ತಿಂದ್ಬಿಟ್ಟು ಬಾಕಿ ಕೆಲಸ ಮಾಡ್ಕೊಳ್ಳೋಣ ಅಂತ. ಯಾಕಂದರೆ ಟ್ಯಾಬ್ಲೆಟು ಮತ್ತು ಟಾನಿಕ್ಗಳೆಲ್ಲ ಇನ್ನೂ ಖಾಲಿ ಆಗಿಲ್ಲ. 1 ಮಂತಿಗೆ ಆಗೋವರೆಗೂ ಕೊಟ್ಟಿದ್ದಾರೆ, ಅದನ್ನು ತೊಗೋಬೇಕು. ಸೊ ಹಾಗಾಗಿ ಸ್ವಲ್ಪ ತಿಂಡಿನ ಇನ್ಮೇಲೆ ನಾನು ರೂಟೀನ್ ಚೇಂಜ್ ಮಾಡ್ಕೋತೀನಿ. ಇಷ್ಟು ದಿನದವರೆಗೂ ಅವ್ರು ಮಾಡಿಕೊಡೋದು, ನಾನು ತಿನ್ನೋದು ಸ್ವಲ್ಪ ಲೇಟ್ ಆಗ್ತಿತ್ತು. ಇನ್ಮೇಲೆ ಒಬ್ಬಳೇ ಇರ್ತೀನಲ್ವ, ಸ್ವಲ್ಪ ನಾನೇ ಬೇಗ ಎದ್ದು ಎಲ್ಲ ಮಾಡ್ಕೊಳ್ಳೋಣ ಅಂತ ಇವತ್ತು ಬೇಗನೆ ತಿಂಡಿ ಮಾಡಿಕೊಂಡೆ. ಅದಾದಮೇಲೆ ತಿಂಡಿ ತಿಂದ್ಬಿಟ್ಟು ಒಳಗಡೆಯಿಂದ ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಬಂದು ನಿಧಾನಕ್ಕೆ ಒಂದೊಂದು ಎಲ್ಲ ಎತ್ತಿಟ್ಕೋತೀನಿ. ಎಲ್ಲ ಎತ್ತಿಟ್ಕೊಂಡು ಸ್ವಲ್ಪ ನನಗೆ ಯಾವ ಥರ ಬೇಕು ಆ ಥರ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚಿಕ್ಕದು ಮಾಪ್ ಇತ್ತು, ಅದರಲ್ಲೇ ನೆಲ ಒರೆಸ್ಕೋತೀನಿ. ದೊಡ್ಡ ಮಾಪನ್ನು ಎತ್ತೋವಷ್ಟು ನನಗೆ ಶಕ್ತಿ ಇಲ್ಲ, ಅಷ್ಟು ಶಕ್ತಿನೂ ದೇವ್ರು ಕಿತ್ಕೊಂಡ್ಬಿಟ್ಟಿದ್ದಾರೆ ನನ್ನ ಹತ್ರ. ಸೊ ಹಾಗಾಗಿ ಚಿಕ್ಕದ್ರಲ್ಲೇ ನೆಲ ಎಲ್ಲ ಒರೆಸ್ಕೊಂಡು ಆಚೆ ಬಾಗಿಲಲ್ಲಿ ಎಲ್ಲ ನೀರೆಲ್ಲ ಹಾಕಿ ತೊಳೆದು ಜಗ್ಗಲ್ಲಿ ಹಿಡ್ಕೊಂಡು ಬಂದು ಹಾಕ್ತೀನಿ. ಫುಲ್ಲು ನೀವು ನೋಡ್ತಾ ಇರ್ಬೋದು, ಅಲ್ಲಿಂದ ಫುಲ್ಲು ಇಲ್ಲಿವರೆಗೂ ಎಲ್ಲ ಪೂರ ತೊಳಿತೀನಿ. ಎಲ್ಲ ಜಗ್ಗು ಒಂದೊಂದೇ ಜಗ್ಗು ನೀರು ಇಟ್ಕೊಂಡು ಬಂದು ಎಲ್ಲ ಹಾಕ್ಬಿಟ್ಟು ತೊಳಿತೀನಿ. ಮತ್ತು ಈಟ್ರಿಗೆ ಹಾಕೊಳ್ಳೋದಾದರೂ ಅಷ್ಟೇ, ಒಂದು 2 ಜಗ್ಗಷ್ಟು ನೀರನ್ನ ಬಿಟ್ಕೊಂಡು ಒಂದು ಬಕೆಟ್ ಆಚೆ ಇಟ್ಬಿಟ್ಟು ಅದರಲ್ಲಿ ತುಂಬಿಸ್ಕೊಂಡು ಈಟ್ರಿಗೆ ಹಾಕ್ಕೋತೀನಿ. ಮತ್ತು ಈಟ್ರ್ ತಗೋಬೇಕಾದ್ರೂ ಅದರೊಳಗೆ ಒಂದೊಂದು 2 ಜಗ್ ತಗೊಂಬಂದು ಇನ್ನೊಂದು ಬಕೆಟಿಗೆ ಹಾಕ್ಕೊಂಡು ತಗೊಂಡೋಗ್ತೀನಿ. ಭಾರ ಎತ್ತಬಾರ್ದು ಅಂತವ್ರು ಕಂಡೀಷನ್ನಾಗಿ ಹೇಳಿದ್ದಾರೆ. ಯಾಕಂದರೆ ಮೇಲ್ಗಡೆ ಗಾಯ ಮಾಯ್ದಿರುತ್ತೆ, ಒಳಗಡೆನೂ ಕೂಡ ಸ್ಟಿಚಿಂಗ್ ಹಾಕಿದ್ದೀವಿ. ಅದೇನಾದ್ರೂ ಓಪನ್ ಆದರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನು 3 ಮಂತ್ವರೆಗೂ ನೀವು ಯಾವುದೇ ರೀತಿ ಭಾರ ಎತ್ತಂಗಿಲ್ಲ, ತುಂಬ ಕೇರ್ಫುಲ್ಲಾಗಿರಬೇಕು ಅಂತ. ಶಿವರ್ ಹೋಗ್ಬೇಕಾದ್ರೆ ಕೂಡ ಡಾಕ್ಟರಿಗೆ ಕಾಲ್ ಮಾಡಿ ಎಲ್ಲ ಹೇಳಿ ಅವ್ರ ಹತ್ರ ಎಲ್ಲ ಏನೇನು ಅವ್ರ ಡೌಟ್ಸ್ ಇರುತ್ತೆಲ್ಲ ಕೇಳಿ ತಿಳ್ಕೊಂಡು ಆಮೇಲೆ ಅವರು ಧೈರ್ಯವಾಗಿ ಡ್ಯೂಟಿಗೆ ಹೋಗಿದ್ದು. ಏನಾದರೂ ಎಮರ್ಜೆನ್ಸಿ ಇದ್ದರೆ ನನಗೆ ಕಾಲ್ ಮಾಡೋಕ್ಕೆ ಹೇಳಿ, ಇಲ್ಲ ಕ್ಲಿನಿಕ್ಕಿಗೆ ಬರೋಕ್ಕೆ ಹೇಳಿ, ಏನೂ ಪ್ರಾಬ್ಲಮ್ ಇಲ್ಲ. ಗಾಯ ಎಲ್ಲ ಮಾಯ್ತಾಯಿದೆ. ಇವಾಗ ಇನ್ನೂ ಒಂದು 2-3 ತಿಂಗಳು ನೋವಿರುತ್ತೆ, ಬಟ್ ವೆಯ್ಟ್ ಎಲ್ಲ ಎತ್ತೋದು ಬೇಡ, ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಹೇಳಿದ್ರು. ಸೊ ಅದೇ ರೀತಿ ನಾನು ಫಾಲೋ ಅಪ್ ಮಾಡ್ತಿದ್ದೀನಿ. ಯಾಕಂದರೆ ಇವಾಗ ರಜಕ್ಕೆ ಬೇಕು ಅಂದ್ರೂ ಶಿವರ್ ಬರೋ ಪರಿಸ್ಥಿತಿಲಿಲ್ಲ.
ಇವಾಗಿನ್ನು ಮುಗಿಸ್ಕೊಂಡು ಹೋಗಿದ್ದಾರೆ. 10 ಡೇಸ್ ಲೀವ್ ಕೊಡೋಕ್ಕೇ ಅವರು ಗೊಳ ಆಡ್ಕೊಂಡು ಲೀವ್ ಕೊಟ್ಟಿದ್ದಾರೆ. ಈಗ ಮತ್ತೆ ನಂಗೆ ಹುಷಾರಿಲ್ಲ ಅಂತಂದ್ರೂ ಯಾರೂ ನೋಡ್ಕೊಳ್ಳೋರಿಲ್ಲ. ಸೊ ಹಾಗಾಗಿ ನನ್ನನ್ನು ನಾನು ಕೇರ್ ಮಾಡ್ಕೊಳ್ಳೇಬೇಕು. ತುಂಬ ನೋವಿದೆ. ಎಲ್ಲ ಕೆಲಸ ಮಾಡ್ತೀನಿ ಅಂತಂದರೆ ನೋವಿಲ್ಲ ಅಂತಲ್ಲ, ತುಂಬ ಅಂದರೆ ತುಂಬ ನೋವಿದೆ. ಬಟ್ ಸ್ಟ್ರಾಂಗ್ ಆಗಿದ್ದೀನಿ, ಗೊತ್ತಾಗಿದೆ ನನಗೆ. ಇವಾಗ ನನ್ನ ಕೆಲಸ ನಾನು ಮಾಡ್ಕೊಳ್ಳೇಬೇಕು, ನಾನು ಊಟ ಮಾಡಲೇಬೇಕು, ತಿಂಡಿ ತಿನ್ನಲೇಬೇಕು, ಕಾಫಿ ಕುಡಿಲೇಬೇಕು ಅಂದಮೇಲೆ ನಾನೆಲ್ಲ ಕೆಲಸ ನಾನು ಮಾಡ್ಕೊಳ್ಳೇಬೇಕು, ಯಾರನ್ನೂ ಕೇಳೋಕ್ಕಾಗಲ್ಲ. ಸೊ ಹಾಗಾಗಿ ನನ್ನಲ್ಲೇ ನಾನೇ ಸ್ವಲ್ಪ ಸ್ಟ್ರಾಂಗ್ ಆಗಿಬಿಟ್ಟು ನನಗೆ ಎಷ್ಟಾಗುತ್ತೆ ಅಷ್ಟು ಕೆಲಸನ ಮಾಡ್ಕೋತಿದ್ದೀನಿ. ಈ ಸಮಯದಲ್ಲಿ ಮನೆ ಖಾಲಿ ಮಾಡೋದು ಅಂದಿದ್ರೆ ಸ್ವಲ್ಪ ನಂಗೆ ರಿಸ್ಕ್ ಆಗ್ತಿತ್ತು. ಯಾಕಂದರೆ ಎಲ್ಲರೂ ಕೆಲಸ ಮಾಡಬೇಕಾದ್ರೆ ನನಗೆ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಏನಾದರೂ ಕೆಲಸ ಮಾಡೋಕ್ಕೆ ಹೋಗ್ತಿದ್ದೆ, ಬಟ್ ಆ ನೋವನ್ನೆಲ್ಲ ನಾನೇ ಅನುಭವಿಸ್ಬೇಕಿತ್ತು. ಯಾರಾದರೂ ಮನೆಗೆ ಬಂದಾಗ್ಲೂ ಅಷ್ಟೇ, ನಂಗೆ ಸುಮ್ಮನೆ ಅವ್ರು ಕೆಲಸ ಮಾಡೋದು ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಏನಾರ ಕೆಲಸ ಮಾಡೋಕ್ಕೆ ಹೋಗೋದು, ಜಾಸ್ತಿ ಓಡಾಡೋದು ಮಾಡಿ ತುಂಬ 1 ಮಂತ್ ಫುಲ್ಲು ನಾನು ಅಷ್ಟು ರೆಸ್ಟ್ ಮಾಡಿಲ್ಲ. ನಾನು ಹಾಸ್ಪಿಟಲಿಂದ ಬಂದ ತಕ್ಷಣವೇ ಒಂದು 2-3 ದಿನ ರೆಸ್ಟ್ ಮಾಡಿದೆ. ಸ್ಟಿಚಿಂಗ್ ಬಿಚ್ಚಿದ ಮೇಲೆ ನಾನು ಸಣ್ಣ ಪುಟ್ಟ ಕೆಲಸಗಳನ್ನ ಶುರು ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ಒಬ್ಬೊಬ್ಬರಾಗೆ ಅವರು ಇವರು ಬರೋಕ್ಕೆ ನಿಂತ್ಕೊಂಡ್ರು. ಅದಾದಮೇಲೆ ಓಡಾಡೋದು, ಸಣ್ಣ ಪುಟ್ಟ ಕೆಲಸ ಇದರಲ್ಲೇ ತುಂಬ ನನಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಿತ್ತು. ಮತ್ತು ಗಾಯ ತುಂಬ ಅಂದರೆ ತುಂಬ ಪೇಯ್ನ್ ಬರ್ತಿತ್ತು. ಹೇಳ್ಕೊಳಕ್ಕಾಗಲ್ಲ ಕೆಲವೊಂದೊಂದು. ನಾನು ಕೂಡ ಹಾಗೇನೆ ಏನೂ ಹೇಳ್ಕೊಳ್ಳಲ್ಲ. ಸೊ ಎಲ್ಲ ಕೆಲಸ ಮುಗ್ದಾದ್ಮೇಲೆ ಗುರುವಾರ ಇತ್ತು. ಫೈನಲಿ ರಾಯರನ್ನು ಕೂಡ ಪೂಜೆ ಮಾಡಿದೆ. ಹತ್ತಿ ಇಳಿಯೋವಷ್ಟರೊಳಗೆ ನನಗೆ ಅರ್ಧ ಜೀವ ಓದ್ ಬಂದಂಗೆ ಆಗ್ಬಿಡ್ತು. ಅಷ್ಟು ನೋವು ಬರುತ್ತೆ. ಆದ್ರೂ ಎಲ್ಲ ಅವ್ರ ಮೇಲೆ ಭಾರ ಹಾಕಿ ನಿಧಾನಕ್ಕೆ ಹತ್ತಿ ಪೂಜೆ ಮಾಡಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದೆ. ಕಳಸ ಎತ್ತಿಟ್ಬಿಟ್ಟಿದ್ದೀನಿ. ಯಾಕಂತಂದರೆ ಎಲೆ ಎಲ್ಲ ಒಣ್ಕೋದ್ರೆ ನಂಗೆ ಪದೇ ಪದೇ ಹತ್ತೋದು ಇಳಿಯೋದು ಮಾಡ್ಲಿಕ್ಕೆ ಆಗಲ್ಲ. ದೇವ್ರ ಪಾತ್ರೆ ಅಷ್ಟೊಂದು ತೊಳಿಲಿಕ್ಕೂ ಆಗಲ್ಲ. ಸೊ ಹಾಗಾಗಿ ನನಗೆ ಯಾವ್ಯಾವ ಬೇಡ, ಸದ್ಯದ ಪರಿಸ್ಥಿತಿಗೆ ಯಾವ್ಯಾವ ಬೇಡ ಎಲ್ಲದನ್ನು ಎತ್ತಿಟ್ಬಿಟ್ಟು ನನ್ನ ಅನುಕೂಲಕ್ಕೆ ತಕ್ಕಂಗೆ ಇಟ್ಕೊಂಡಿದ್ದೀನಿ. ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸಿ ತಿಂಡಿಗೆ ನಾನಿವತ್ತು ಚಪಾತಿ ಮಾಡಿಕೊಂಡು ಹಾಗಲಕಾಯಿ ಪಲ್ಯ ಅಂತ ಹೇಳಿದ್ನಲ್ಲ ಅದೇ ಇತ್ತು. ಹಾಗಲಕಾಯಿ ಪಲ್ಯ ಮತ್ತು ಚಪಾತಿ ಮಾಡಿಕೊಂಡು ಬಿಸಿನೀರು ಕೂಡ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಅಷ್ಟರೊಳಗೆ ಭವಾನಿ ಕೂಡ ಬಂದಳು. ಅವಳಿಗೂ ಕೂಡ ತಿಂಡಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು 2 ತಟ್ಟೆ ತೊಳೆದು ತಿಂಡಿ ಹಾಕ್ಕೊಳ್ತಾಯಿದ್ದೀನಿ. ಸೊ ನಾವೆಷ್ಟೇ ಏನೇ ಹುಷಾರಿಲ್ಲ ಅಂತಂದ್ರೂ ನಮ್ಮ ಕೆಲಸ ನಾವೇ ಮಾಡ್ಕೋತೀವಿ ಅನ್ನೋದೊಂದು ಆತ್ಮಸ್ಥೈರ್ಯ ಇದ್ಬಿಟ್ರೆ ಖಂಡಿತವಾಗ್ಲೂ ನಾವು ಮಾಡ್ಕೋತೀವಿ. ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ಹೋಗ್ಬಾರ್ದು. ಅವ್ರು ಯಾರೇ ಆಗಿರಲಿ, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ನಮ್ಮ ಕೆಲಸ ನಾವು ಮಾಡ್ಕೋಬೇಕು ಅಷ್ಟೇ. ನಾವು ಹುಟ್ಟಿದ್ದೀವಿ ಅಂದರೆ ನಮಗೋಸ್ಕರ ನಾವು ಬದುಕಬೇಕು, ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ಅವ್ರು ಬಂದು ನೋಡಲಿಲ್ಲ, ಅವ್ರು ನಮಗೆ ಆರೈಕೆ ಮಾಡಲಿಲ್ಲ, ಇವ್ರು ಆರೈಕೆ ಮಾಡಲಿಲ್ಲ, ಅದೆಲ್ಲ ನಮ್ಮ ತಪ್ಪು ಕಲ್ಪನೆ. ಯಾರಿಗೆ ಯಾರೂ ಆಗಲ್ಲ. 1 ದಿನ ನೋಡ್ಕೋತಾರೆ, 2 ದಿನ ನೋಡ್ಕೋತಾರೆ. ಯಾರಾದ್ರೂ ಅಷ್ಟೇ, ಅಪ್ಪ ಅಮ್ಮ ಆಗಿರ್ಬೋದು, ಗಂಡ ಮಕ್ಕಳಾಗಿರ್ಬೋದು, ಯಾರಾದ್ರೂ ಅಷ್ಟೇ 2 ದಿನ 3 ದಿನ ನೋಡ್ಕೋತಾರೆ. ಸ್ವಲ್ಪ ಓಡಾಡಂಗೆ ಆದಮೇಲೆ ಅವ್ರ ಕೆಲಸ ಅವರೇ ಮಾಡ್ಕೊಳ್ಳಿ ಅಂತ ಬಿಟ್ಟು ಹೋಗ್ತಾ ಇರ್ತಾರೆ. ಸೊ ಹಿಂಗಿರುತ್ತೆ. ನಮಗೆ ನಾವೇ ಸ್ವಲ್ಪ ಧೈರ್ಯ ತಂದ್ಕೊಂಡು ನಮ್ಮನ್ನು ನಾವೇ ಕೇರ್ ಮಾಡ್ಕೋಬೇಕು. ನಮಗೆ ಯಾವಾಗ ಭಗವಂತ ನಮ್ಮನ್ನು ಕರ್ಕೋತಾನೆ ಅಲ್ಲಿವರೆಗೂ. ಸೊ ತಿಂಡಿ ಕೂಡ ರೆಡಿ ಆಯಿತು. ಇಬ್ಬರಿಗೂ ತಿಂಡಿ ಹಾಕ್ಕೊಂಡೆ. ತಿಂಡಿ ಎಲ್ಲ ತಿಂದು ಮುಗಿಸ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಡ್ತೀನಿ. ಆಲ್ರೆಡಿ ನನಗೆ ಶಿವರು ಹೋದಾಗಿಂದನೂ ಶೀತ, ತಲೆನೋವು, ಜ್ವರ ಶುರುವಾಗಿದೆ. ಮತ್ತು ಹಾಸ್ಪಿಟಲಿಗೆ ಹೋಗೋದು ಅಂದರೆ ನನಗೆ ಭಯನೇ ಬರುತ್ತೆ. ಸೊ ಮನೇಲಿರೋದೇ ಟ್ಯಾಬ್ಲೆಟ್ ತೊಗೊಂಡು ಹೇಗೋ ದಿನ ತಳ್ಕೊಂಡು ಹೋಗ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಂಡ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತೀರಾ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.